ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಹಿಮವಂತ ಋತು ಪೌಷ್ಯ ಮಾಸ ಜನವರಿ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ 2026ನೇ ಇಸ್ವಿ ಆಂಗ್ಲ ಹೊಸ ವರ್ಷ ಎಲ್ಲ ವೀಕ್ಷಕ ಬಂಧುಗಳಿಗೆ ಶುಭ ಫಲಗಳನ್ನೇ ಕೊಡಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ 2026ನೇ ಇಸ್ವಿಯಲ್ಲಿ ವರ್ಷಕ್ಕೊಮ್ಮೆ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. 2026ನೇ ಇಸ್ವಿ ಜೂನ್ 1ನೇ ತಾರೀಕು ಗುರು ಮಿಥುನ ರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಗೆ ಬರ್ತಾನೆ. ಅಕ್ಟೋಬರ್ 31ನೇ ತಾರೀಕು ಗುರು ಮತ್ತೊಮ್ಮೆ ತನ್ನ ಉಚ್ಚ ಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಯಿಂದ ತನ್ನ ಮಿತ್ರ ಕ್ಷೇತ್ರವಾದಂತಹ ಸಿಂಹರಾಶಿಗೆ ಬರ್ತಾನೆ. ಅಂದರೆ ಗುರು ಬಲಿಷ್ಠನಾಗ್ತಾ ಹೋಗ್ತಾನೆ. ಗುರುವಿನ ಬಲ ಎಲ್ಲ ರಾಶಿಯವರಿಗೆ ಸಿಗುತ್ತೆ. ಗುರು ಬಲಿಷ್ಠನಾಗಿದ್ದರೆ ನೀವೊಂದು 60% ಪ್ರಯತ್ನ ಮಾಡಿದರೆ 100% ರಿಸಲ್ಟ್ ನೋಡ್ಬೋದು. ಗುರುಬಲ ಇಲ್ಲದಿದ್ದಾಗ ನೀವು 100% ಪ್ರಯತ್ನ ಮಾಡಿದರೆ 60% ಮಾತ್ರ ರಿಸಲ್ಟ್ ನೋಡ್ಬೋದು. ಹಾಗಾಗಿ ಗುರುವಿನ ಒಂದು ಅನುಗ್ರಹ ಎಲ್ಲ ರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗಿರುತ್ತೆ. 2026ನೇ ಇಸ್ವಿಯ ಗುರುವಿನ ಒಂದು ಪರಿವರ್ತನೆ ಉತ್ತಮ ಸ್ಥಾನಗಳಲ್ಲಿ ಉಂಟಾಗುತ್ತೆ. 2025ನೇ ಇಸ್ವಿಯ ಪ್ರಾರಂಭ ಕಾಳಸರ್ಪ ಯೋಗದಿಂದ ಸೃಷ್ಟಿಯಾಗಿತ್ತು. ಇದು ಹಲವಾರು ನೆಗೆಟಿವ್ಗಳನ್ನು ಕೊಡ್ತು. ಬಟ್ ಈ ವರ್ಷದ ಪ್ರಾರಂಭ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಪ್ರಯತ್ನಗಳನ್ನು ಮಾಡಿದರೆ ತುಂಬ ದೊಡ್ಡ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಈ ವರ್ಷದ ಅಂತ್ಯ ಭಾಗದಲ್ಲಿ ಡಿಸೆಂಬರ್ 5ನೇ ತಾರೀಕು ರಾಹು ಕುಂಭರಾಶಿಯಿಂದ ಮಕರ ರಾಶಿಗೆ ಬಂದರೆ ಕೇತು ಸಿಂಹ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ವರ್ಷಕ್ಕೊಮ್ಮೆ ಬದಲಾಗುವ ಗ್ರಹಗಳ ಪರಿವರ್ತನೆ ಅಂತ ಹೇಳ್ಬೋದು. ಇನ್ನು ಜನವರಿಯಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ 12, 14, 15, 17 ಈ 4 ದಿನಗಳ ಅಂತರದಲ್ಲಿ ಆಲ್ಮೋಸ್ಟ್ 4 ಗ್ರಹಗಳು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಇದು ಒಂದು ಬಹಳ ವಿಶೇಷವಾದಂತಹ ಪರಿವರ್ತನೆ. 12ನೇ ತಾರೀಕು ಶುಕ್ರ ಮಕರ ರಾಶಿಗೆ ಬಂದರೆ 14ನೇ ತಾರೀಕು ಸೂರ್ಯನು ಕೂಡ ಮಕರ ರಾಶಿಗೆ ಬರ್ತಾನೆ. ಮಕರ ಸಂಕ್ರಾಂತಿ, ಸಂಕ್ರಮಣ, ಉತ್ತರಾಯಣ ಪರ್ವಕಾಲ ಪ್ರಾರಂಭ ಆಗುವಂತಹ ಸಮಯ. ಭಗವಂತನ ಆರಾಧನೆ ಮಾಡಿ ಹೊಸ ವರ್ಷದ ಪ್ರಾರಂಭದಲ್ಲಿ ಮಕರ ಸಂಕ್ರಾಂತಿಯ ಒಂದು ಪರ್ವಕಾಲದಲ್ಲಿ ಸಂಪೂರ್ಣ ವರ್ಷ ಪೂರ್ತಿ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗಲಿ ಅಂತ ಹೇಳ್ತಾ ಜನವರಿ 15ನೇ ತಾರೀಕು ಕುಜನು ಕೂಡ ತನ್ನ ಉಚ್ಚ ಕ್ಷೇತ್ರವಾದಂತಹ ಮಕರ ರಾಶಿಗೆ ಬರ್ತಾನೆ. ಜನವರಿ 17ನೇ ತಾರೀಕು ಬುಧನು ಕೂಡ ಮಕರ ರಾಶಿಗೆ ಬರ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಮೀನರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಮೀನರಾಶಿಯವರಿಗೆ ಇದು ಬಹಳ ಒಂದು ಅದ್ಭುತ ರಾಜಯೋಗ ಕೊಡುವಂತಹ ಸಮಯ. ಬಹಳ ಶಾರ್ಟ್ ಟೈಮಲ್ಲಿರುತ್ತೆ ಇದು. ಅಂದರೆ ಜನವರಿ 15ರಿಂದ ಫೆಬ್ರವರಿ 15ರ ತನಕ ಲಾಭಸ್ಥಾನದಲ್ಲಿ 4 ಗ್ರಹಗಳಿರ್ತಾರೆ. ಅಂದರೆ ಈ ಸಮಯದಲ್ಲಿ ಆಲ್ಮೋಸ್ಟ್ ಯಾರಾದರೂ ಮೀನ ರಾಶಿ ಅಥವಾ ಮಕರ ರಾಶಿಯಲ್ಲಿ ಹುಟ್ಟುವಂಥವರಿಗೆ ತುಂಬ ಅದ್ಭುತವಾದಂತಹ ಸಮಯ. 4 ಗ್ರಹಗಳ ಸಂಯೋಗವಾಗುವಂಥದ್ದು. ಮೀನ ಲಗ್ನ ಅಥವಾ ಮೀನ ರಾಶಿ, ಮೇಷ ಲಗ್ನ ಅಥವಾ ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ಅದ್ಭುತ ರಾಜಯೋಗಗಳು ಸಿಗುತ್ತೆ. ಬಹಳ ಅಪರೂಪ ಈ ಥರದ ಯುತಿ ಸಿಗುವಂಥದ್ದು. ಖಂಡಿತ ಗೋಚಾರದಲ್ಲಿ ಈ ಸಮಯದಲ್ಲಿ ಜನನಾಗುವ ಮಕ್ಕಳಿಗೆ ಯೋಗಗಳು ತುಂಬ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಇದು 1 ತಿಂಗಳ ಕಾಲ ಸಂಪೂರ್ಣ ಈ ಯೋಗ ಉಂಟಾಗುತ್ತೆ. ಸೊ ಆ ಲೆಕ್ಕದಲ್ಲಿ ಮೀನ ರಾಶಿಯವರಿಗೆ ಇದು ತುಂಬ ಉತ್ತಮವಾದಂತಹ ಸಮಯ. 7.5 ಪ್ರಭಾವಗಳು ಅಥವಾ 7.5 ಹೊಡೆತಗಳು ನಿಮ್ಮನ್ನು ಸ್ವಲ್ಪ ಮಂದಗತಿಯಲ್ಲಿ ಕೆಲಸ ಮಾಡುವಂತೆ ಮಾಡಿರುತ್ತೆ. ತುಂಬ ಆ್ಯಕ್ಟಿವ್ ಆದರೆ ಜನವರಿ ತಿಂಗಳಲ್ಲಿ ದೊಡ್ಡ ಪ್ರಮಾಣದ ನಿರೀಕ್ಷೆಗಳನ್ನು ಕಾಣಬಹುದು. 15 ದಿವಸದಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಅಂತ ನೀವು ಏನಾದರೂ ಪ್ರಶ್ನೆ ಕೇಳೋದಾದರೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಒಂದು ಫೌಂಡೇಶನ್ ಅಂತ ಹಾಕ್ಕೊಳ್ಳೋದಕ್ಕೆ ಇದು ಒಳ್ಳೆ ಸಮಯ. ಏಕೆಂದರೆ ಮೀನರಾಶಿಯವರಿಗೆ ಏಕಾದಶದಲ್ಲಿ ಅಂದರೆ ಲಾಭಸ್ಥಾನದಲ್ಲಿ 4 ಗ್ರಹಗಳು ಸೇರ್ತಾರೆ. ನವಗ್ರಹಗಳಿಗೆ ಸಂಕಲ್ಪ ಇರುವಂಥದ್ದು ಬಹಳ ವಿಶೇಷ. ಯಾವ ಸಂಕಲ್ಪ ಅಂತ ಕೇಳಿದರೆ ಯಾವುದೇ ಗ್ರಹ ಅರಿಷ್ಟ ಸ್ಥಾನದಲ್ಲಿದ್ದರೂ ಕೂಡ ಏಕಾದಶ ಸ್ಥಾನ ಫಲ ವ್ಯಾಪ್ತ್ಯರ್ಥಂ ಅಂತ ಸಂಕಲ್ಪ ಹೇಳ್ತಾರೆ. ಅಂದರೆ
ಲಾಭಸ್ಥಾನದ ಫಲವನ್ನೇ ಕೊಡಲಿ. ಎಂತಹ ಅರಿಷ್ಟ ಸ್ಥಾನದಲ್ಲಿ ಅಂದರೆ ಕೆಟ್ಟ ಸ್ಥಾನದಲ್ಲಿದ್ದರೂ ಕೂಡ ಲಾಭಸ್ಥಾನದ ಫಲವನ್ನು ಕೊಡಲಿ, ಏಕಾದಶದ ಫಲವನ್ನು ಕೊಡಲಿ ಅಂತ. ಅಂತಹ ಒಂದು ಸರ್ವೋಚ್ಚ ಸ್ಥಾನದಲ್ಲಿ ಮೀನ ರಾಶಿಯವರಿಗೆ 4 ಗ್ರಹಗಳಿದ್ದಾರೆ. ಸೊ ಮಾನಸಿಕವಾಗಿ ನಿಮಗೆ ಏನಾದರೂ ಉದ್ಯೋಗದ ಪರಿವರ್ತನೆ, ವಿವಾಹ, ಸಂತಾನ, ಉದ್ಯೋಗ ಈ ಥರದ ಯಾವುದೇ ನಿರೀಕ್ಷೆಗಳಿದ್ದರೆ ಏನಾದರೂ ಒಂದು ಹೆಜ್ಜೆ ಮುಂದಿಡೋದಕ್ಕೆ, ಅದು ಗುರಿ ಮುಟ್ಟತ್ತೋ ಬಿಡುತ್ತೋ, ಬಟ್ ಒಂದು ಹೆಜ್ಜೆ ಮುಂದಿಡೋದಕ್ಕೆ ಇದು ಬಹಳ ಉತ್ತಮವಾದಂತಹ ಸಮಯ. ಈ ಸಮಯದಲ್ಲಿ ನೀವೇನಾದರೂ ಪ್ರಯತ್ನಗಳನ್ನು ಶುರು ಮಾಡಿದರೆ ಮುಂದೆ ಜೂನ್ 1ರಿಂದ ಗುರುಬಲ ಶುರುವಾಗುತ್ತೆ ಮೀನ ರಾಶಿಯವರಿಗೆ. ಸೊ 7.5 ವರ್ಷದ 7.5 ಈಗ ಆಲ್ರೆಡಿ 3.5 ವರ್ಷ ಕಳೆದಿದ್ದೀರ. ಸೊ ಇಲ್ಲಿಂದ ಮುಂದೆ ಇನ್ನೊಂದು 2-3 ವರ್ಷ 7.5 ಪ್ರಭಾವಗಳು ಮೀನ ರಾಶಿಯವರಿಗೆ ತುಂಬ ಕಡಿಮೆ ಇರುತ್ತೆ. ಏಕೆಂದರೆ 5ನೇ ಮನೆಯಲ್ಲಿ ಗುರುಬಲ ಪ್ರಾರಂಭ ಆಗುತ್ತೆ. ತದನಂತರದಲ್ಲಿ 6ನೇ ಮನೆಗೆ ಗುರು ಬಂದರೂ ಕೂಡ ಅವನು ಕುಟುಂಬ ಸ್ಥಾನವನ್ನು ನೋಡ್ತಾನೆ, ಧನಸ್ಥಾನವನ್ನು ನೋಡ್ತಾನೆ, ಅದು ಅವನಿಗೆ ಮಿತ್ರಕ್ಷೇತ್ರ ಕೂಡ ಆಗಿರುತ್ತೆ. ಆ ನಂತರದಲ್ಲಿ ಅವನು ಮಾಂಗಲ್ಯ ಸ್ಥಾನಕ್ಕೆ ಬರ್ತಾನೆ, ನೇರವಾಗಿ ರಾಶಿ ಮೇಲೆ ಗುರುಬಲ ಬೀಳುತ್ತೆ. ಸೊ ಇನ್ನೊಂದು ಜೂನ್ 1ರ ನಂತರ ಮೀನ ರಾಶಿಯವರಿಗೆ ಒಂದು 2-3 ವರ್ಷ ತುಂಬ ಉತ್ತಮವಾದ ಗುರುಬಲ ಇರುತ್ತೆ. ಸೊ 7.5 ಪ್ರಭಾವಗಳು ಮೀನ ರಾಶಿಯವರಿಗೆ ಕಡಿಮೆ ಆಗುವಂತಹ ಸಮಯ. ಅದರಲ್ಲೂ 2026 ಹೊಸ ವರ್ಷದ ಪ್ರಾರಂಭ, ಲಾಭಸ್ಥಾನದಲ್ಲೇ 4 ಗ್ರಹಗಳಿದ್ದಾರೆ. ಇದು ತುಂಬ ಒಳ್ಳೆಯದು. ಸೊ ಮುಂದಿನ ಫೆಬ್ರವರಿ 24ರಿಂದ ಮಾರ್ಚ್ 15ರ ತನಕ, ಅಥವಾ ಫೆಬ್ರವರಿ 15ರಿಂದ ಮಾರ್ಚ್ 15ರ ತನಕ 12ನೇ ಮನೆಗೆ ಬರ್ತಾರೆ ಆ 3 ಗ್ರಹಗಳು. ಸರ್ಪದೋಷಗಳು ಉಂಟಾಗುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕ. ಮೀನ ರಾಶಿಯವರಿಗೆ ಮಾತೃವಿನ ಆರೋಗ್ಯ, ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಡುವ ಆರೋಗ್ಯದ ಸಮಸ್ಯೆಗಳು ಇದೆಲ್ಲ ಸ್ವಲ್ಪ ಬಾಧಿಸೋದಕ್ಕೆ ಕಾರಣಗಳು ಇರುತ್ತೆ. ಸೊ ಇದಕ್ಕೆ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ, ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರವನ್ನು ಓದಿ, ಲಕ್ಷ್ಮೀ ನರಸಿಂಹನಿಗೆ ಪಂಚಾಮೃತ ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿ. ಮೀನ ರಾಶಿಯವರಿಗೆ ಹೊಸ ವರ್ಷದ ಪ್ರಾರಂಭ ತುಂಬ ಅದ್ಭುತವಾಗಿದೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದನ್ನೆಲ್ಲ ಕಾಣೋದಕ್ಕೆ ಸಾಧ್ಯ. ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ಮುಂದೆ ಖಂಡಿತ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಜೂನಿಗೆ ಗುರುಬಲ ಪ್ರಾರಂಭ ಆಗುತ್ತೆ. ವಿದ್ಯೆ, ಉದ್ಯೋಗ, ವಿವಾಹ, ಸಂತಾನ ಎಲ್ಲದರಲ್ಲೂ ಕೂಡ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಒಡ ಹುಟ್ಟುಗಳ ನಡುವೆ ಸಾಮರಸ್ಯ, ಒಬ್ಬರಿಂದ ಒಬ್ಬರಿಗೆ ಅನುಕೂಲ, ಯಾವುದೇ ಸಮಸ್ಯೆಗಳಿಲ್ಲ. ಹೊಸ ವರ್ಷ 1 ತಿಂಗಳು ಸಂಪೂರ್ಣ ಶುಭ ಫಲಗಳನ್ನೇ ಕೊಡುತ್ತೆ. ಈ ಸಮಯದಲ್ಲಿ ಯಾವುದೇ ಹೆಜ್ಜೆಗಳನ್ನು ಮುಂದಿಟ್ಟರೆ ಗುರಿ ಮುಟ್ಟುತ್ತೆ. ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಸ್ಥಾನಾಧಿಪತಿ ಬುಧ ಏಕಾದಶದಲ್ಲಿದ್ದಾನೆ, ಕುಜನ ಯುತಿಯಲ್ಲಿದ್ದಾನೆ. ಆ ಸಮಯದಲ್ಲಿ ಜೀರ್ಣಕ್ರಿಯೆ, ಡೈಜೆಷನ್ ಅಥವಾ ಹೊಟ್ಟೆಗೆ ಸಂಬಂಧಪಡುವ ಆರೋಗ್ಯದ ವಿಚಾರಗಳಲ್ಲಿ ಸ್ವಲ್ಪ ಏರುಪೇರುಗಳು ಉಂಟಾಗುತ್ತೆ. ಮಾತೃವಿನ ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಬರೋದಕ್ಕೆ ಕುಜ ಮತ್ತು ಬುಧನ ಯುತಿ ಸ್ವಲ್ಪ ಕಾರಣವಾಗುತ್ತೆ ಮೀನ ರಾಶಿಯವರಿಗೆ. ವಾಹನದ ವಿಚಾರದಲ್ಲಿ ಅಭಿವೃದ್ಧಿ, ಪ್ರಾಪರ್ಟಿ ಇದೆಲ್ಲದೂ ಕೂಡ ಅನುಕೂಲ ಆಗುತ್ತೆ. 4th ಹೌಸಲ್ಲಿ ಗುರು ಇದ್ದಾನೆ. ಯಾವುದೇ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ವಾಹನ ಖರೀದಿ ಮಾಡುವಂಥದ್ದು ಅಥವಾ ವಾಹನಗಳ ಪರಿವರ್ತನೆಗಳನ್ನು ಮಾಡುವಂಥದ್ದು ಇದೆಲ್ಲದೂ ಕೂಡ ಮೀನ ರಾಶಿಯವರಿಗೆ ಸಕ್ಸಸ್ಸನ್ನು ಕೊಡುತ್ತೆ. ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯಸ್ಥಾನದ ಮೇಲೆ 4 ಗ್ರಹಗಳ ದೃಷ್ಟಿ ಬೀಳುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೆ ಶುಭ ಫಲ, ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಶುಭ ಆಗುತ್ತೆ. ವಿದೇಶದಲ್ಲಿ ವಿದ್ಯೆ, ಉದ್ಯೋಗ ಇದೆಲ್ಲ ಅಭಿವೃದ್ಧಿಯನ್ನು ಕಾಣ್ತೀರಾ. ಸ್ವಲ್ಪ ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಷಷ್ಠಾಧಿಪತಿ ಸೂರ್ಯ ಲಾಭಸ್ಥಾನದಲ್ಲಿದ್ದಾನೆ. ಮೀನ ರಾಶಿಯವರಿಗೆ ಸಂಪೂರ್ಣ ಲಾಭಗಳನ್ನು ಕಾಣುವಂತಹ ಸಮಯ. ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿ. ಜೂನ್ 1ರ ನಂತರ ಮೀನ ರಾಶಿಯವರಿಗೆ ವಿವಾಹದ ಯೋಗಗಳು ಕೂಡಿ ಬರುತ್ತೆ. ಅಲ್ಲಿಯ ತನಕ ಮಾಂಗಲ್ಯ ಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇದೆ. ಶನಿ ಜನ್ಮರಾಶಿಯಲ್ಲಿದ್ದಾನೆ. ಖಂಡಿತ ವಿವಾಹ ಇಂಥದ್ದನ್ನು ಪದೇ ಪದೇ ವಿಳಂಬ ಮಾಡ್ತಾನೆ. ದಾಂಪತ್ಯ ಜೀವನದಲ್ಲಿ ಅನವಶ್ಯಕವಾಗಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾನೆ. ಇವೆಲ್ಲ 7.5 ಪ್ರಭಾವ, ಕೇವಲ ತಾತ್ಕಾಲಿಕ ಮಾತ್ರ. ಇದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಮುಂದೆ ಅನುಕೂಲಕ್ಕೆ ಬರುತ್ತೆ. ಮೃತ್ಯುಸ್ಥಾನಾಧಿಪತಿ ಶುಕ್ರ ಧನಕಾರಕನಾಗಿ ಏಕಾದಶ ಲಾಭಸ್ಥಾನದಲ್ಲಿದ್ದಾನೆ. ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ, ಅಭಿವೃದ್ಧಿಗಳನ್ನು ಕಾಣ್ತೀರಾ. ಯಾವುದೇ ಭಯಪಡುವ ಅವಶ್ಯಕತೆಗಳಿರೋದಿಲ್ಲ.
ಭಾಗ್ಯಾಧಿಪತಿಯಾದಂತಹ ಕುಜ ಏಕಾದಶದಲ್ಲಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಕುಜನ ಒಂದು ಸಂಯೋಗ ಲಾಭಸ್ಥಾನದಲ್ಲಾಗುವಂಥದ್ದು ತುಂಬ ಒಳ್ಳೆಯದು. ಬಟ್ ಕುಜ ಮತ್ತು ಬುಧನ ಯುತಿ ಕೇವಲ 2 ಡಿಗ್ರಿ ವ್ಯತ್ಯಾಸದಲ್ಲಾಗೋದ್ರಿಂದ ಜೀರ್ಣಕ್ರಿಯೆ, ಡೈಜೆಷನ್ ಅಥವಾ ಸ್ಕಿನ್ ಅಲರ್ಜಿ ಇಂಥದ್ದು ಸ್ವಲ್ಪ ಬರುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದು. ಅದಕ್ಕೆ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಮೀನ ರಾಶಿಯವರಿಗೆ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ತುಂಬ ಅಭಿವೃದ್ಧಿಯನ್ನು ಕಾಣ್ತೀರಾ. ಈ ಸಮಯದಲ್ಲಿ ಯಾವುದಾದ್ರೂ ಉದ್ಯೋಗದ ಪರಿವರ್ತನೆಗಳಿಗೆ ಅವಕಾಶ ಬಂದರೆ ಖಂಡಿತ ಮೀನ ರಾಶಿಯವರು ಮುಂದುವರಿಬೋದು. ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಯಾಕೆಂದರೆ ಕರ್ಮ ಉದ್ಯೋಗ ಕ್ಷೇತ್ರದ ಮೇಲೆ ಗುರುದೃಷ್ಟಿ ಬೀಳ್ತಾ ಇದೆ. ಲಾಭಸ್ಥಾನದಲ್ಲಿ 4-5 ಗ್ರಹಗಳು ಕೂತಿದ್ದಾರೆ. ಖಂಡಿತ ಒಳ್ಳೆಯದಾಗುತ್ತೆ. ಹೆಚ್ಚಿನ ಲಾಭಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ. ಸೊ ಹೊಸ ವರ್ಷದ ಪ್ರಾರಂಭ ಮೀನ ರಾಶಿಯವರಿಗೆ ತುಂಬ ಉತ್ತಮ ಫಲಗಳನ್ನು ಕೊಡುವಂತಹ ಸ್ಥಿತಿಯಲ್ಲಿದೆ. ಫೆಬ್ರವರಿ 15ರಿಂದ ಮಾರ್ಚ್ 15ರ ತನಕ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಸರ್ಪದೋಷಗಳು ವ್ಯಯಸ್ಥಾನದಲ್ಲಿ ಉಂಟಾಗುತ್ತೆ. ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡೋದು ತುಂಬ ಒಳ್ಳೆಯದು. ಬುಧನ ಒಂದು ಯುತಿ ಕುಜನ ಜೊತೆಯಲ್ಲಾಗೋದು ಜೀರ್ಣಕ್ರಿಯೆ, ಡೈಜೆಷನ್ ಅಥವಾ ಹೊಟ್ಟೆಗೆ ಸಂಬಂಧಪಡುವ ಆರೋಗ್ಯದ ವ್ಯತ್ಯಾಸಗಳಿಗೆ ಕುಜ ಮತ್ತು ಬುಧನ ಯುತಿ ಸ್ವಲ್ಪ ಕಾರಣ ಆಗುತ್ತೆ. ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಹೊಸ ವರ್ಷದ ಪ್ರಾರಂಭ ಅಥವಾ ಸಂಪೂರ್ಣ 2026ನೇ ಇಸ್ವಿ ಮೀನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ಈ ವರ್ಷದಲ್ಲಿ ಸಂಪೂರ್ಣ ಯಶಸ್ಸನ್ನು ಕಾಣ್ತೀರ. ಏಕೆಂದರೆ ಕಳೆದ ವರ್ಷ ಮೀನ ರಾಶಿಯವರು ತುಂಬ ಕಷ್ಟಪಟ್ಟಿರ್ತೀರ. ಈ ವರ್ಷದಲ್ಲಿ ಖಂಡಿತ ನೀವು ಅಭಿವೃದ್ಧಿಗಳನ್ನು ಕಾಣ್ತೀರಾ. ಈ ಸಣ್ಣ ಪುಟ್ಟ ಪರಿಹಾರಗಳೇನಿದೆ ಅದನ್ನು ಮಾಡ್ಕೊಳ್ಳಿ. ಇದು ಪರಿಹಾರಗಳ ಲಿಸ್ಟಲ್ಲಿ ಬರೋದಿಲ್ಲ. ಇದನ್ನು ಸಂಸ್ಕಾರ ಅಂತ ಹೇಳ್ತೇವೆ. ಇದನ್ನು ಅಳವಡಿಸ್ಕೊಂಡ್ರೆ ಜ್ಯೋತಿಷ್ಯ ಕೇಳುವ ಪ್ರಸಂಗಗಳೇ ಬರೋದಿಲ್ಲ. ಇದನ್ನು ರೂಢಿಸ್ಕೊಳ್ಳಿ. ಮುಂದೆ ಖಂಡಿತ ಅಭಿವೃದ್ಧಿಗಳನ್ನು ಮೀನ ರಾಶಿಯವರು ಕಾಣ್ತೀರ. ಎಲ್ಲ ನವಗ್ರಹಗಳು ಕೂಡ 2026ರಲ್ಲಿ ಮೀನ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.